ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ. ಇವಾಗ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ರಾತ್ರಿಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್. ಏನು ಸ್ಪೆಷಲ್ ಅಂದರೆ ನನ್ನ ತಂಗಿ ಮಕ್ಕಳು, ನಮ್ಮ ಭಾವ ಎಲ್ಲ ಬಂದಿದ್ದಾರೆ. ಅದಕ್ಕೆ ಇವತ್ತು ಎಕ್ಸ್ಟ್ರಾ ಕೆಲಸಗಳು ಮಾಡ್ತಾಯಿದ್ದೀವಿ. ಬನ್ನಿ ಏನೇನು ಮಾಡ್ತಾಯಿದ್ದೀನಿ ನಾನು ಅಂತೇಳಿ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ, ತಿಂಡಿಗೆ ಚಪಾತಿ ಹಿಟ್ಟು ರೆಡಿಯಾಗಿದೆ ನೋಡಿ, ಕಲಸಿ ರೆಡಿಯಾಗಿದೆ. ಇನ್ನೂ ಚಪಾತಿ ಮಾಡಿಲ್ಲ, ಇವಾಗ ಮಾಡಬೇಕು ನೋಡಿ. ಹೆಸರು ಬೇಳೆ ತವೆ ಅದು ಕೂಡ ಮಾಡಿಟ್ಟಿದ್ದೀನಿ ನೋಡಿ. ಹೋಳಿಗೆ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ಕುದೀತಾ ಇದೆ. ಏನೇನು ಹಾಕಿದೆ ಅಂತೇಳಿ ತೋರ್ಸೋಕ್ಕಾಗಲಿಲ್ಲ. ಇನ್ನೇನು ಹಾಕಿಲ್ಲ. ತೆಂಗಿನಕಾಯಿ ಮತ್ತು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ರುಬ್ಬಿ ಇದಕ್ಕೆ ಹಾಕಿದ್ದೀನಿ ಅಷ್ಟೇ. ಖಾರದ ಪುಡಿ, ಹುಣಸೆಹಣ್ಣು ಎಲ್ಲ ಹಾಕಿದ್ದೀನಿ. ಇನ್ನೇನು ಎಕ್ಸ್ಟ್ರಾ ಏನು ಇದಕ್ಕೆ ಬೇಕಾಗಿಲ್ಲ ನೋಡಿ. ಕುದೀತಾ ಇದೆ ಚೆನ್ನಾಗಿ ನೋಡಿ. ಇಷ್ಟು ತೆಳುವಾಗಿರಬೇಕು. ತೆಳುವಾಗಿದ್ರೇ ಹೋಳಿಗೆ ಸಾಂಬಾರು ಟೇಸ್ಟ್ ಬರೋದು ನೋಡಿ. ಹೂರಣ ಅದು ಕೂಡ ರುಬ್ಬಿ ರೆಡಿಯಾಗಿದೆ ನೋಡಿ. ಬೆಳಗ್ಗೆ ಕರಿಯೋಷ್ಟೊತ್ತಿಗೆ ಇಷ್ಟು ರೆಡಿಯಾಗಿದೆ. ಆಮೇಲೆ ಕಣಕ ಅದು ಕೂಡ ರೆಡಿಯಾಗಿದೆ ನೋಡಿ. ಎಷ್ಟು ರೆಡಿಯಾಗಿಬಿಟ್ಟಿದೆ. ಆಗಲೇ ಒಬ್ಬಟ್ಟನ್ನ ಮಾಡ್ಬೋದು ಇವಾಗ, ಏಕೆಂದರೆ 3 ಗಂಟೆನಲ್ಲಿ ಇದನ್ನು ಕಲಸಿಟ್ಟಿರೋದು ನೋಡಿ. ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಅಂತ. ಈಗ 7 ಗಂಟೆ ಆಗಿದೆ. 7 ಗಂಟೆಗೆ ಇಷ್ಟು ರೆಡಿಯಾಗಿದೆ. ರಾತ್ರಿ ಐಡಿಯಾ ಮಾಡಲೇಬೇಕು ಅಂತ ಹೇಳಿ, ಏಕೆಂದರೆ ಅಪರೂಪಕ್ಕೆಲ್ಲ ಬಂದಿದ್ದಾರೆ. ನನಗೂ ಖುಷಿ ಇದೆ ಎಲ್ಲರೂ ಬಂದಿರೋದು. ಅದಕ್ಕೆ ಮಾಡಿ ಎಲ್ಲರೂ ಊಟ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಬನ್ನಿ, ಒಬ್ಬಟ್ಟು ತಟ್ಟುವಾಗ ನಾನು ನಿಮಗೆ ಸಿಗ್ತೀನಿ. ಫಸ್ಟು ಚಪಾತಿ ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಒಬ್ಬಟ್ಟು ಮಾಡೋದು. ಇನ್ನು ಅನ್ನ ಎಲ್ಲ ಕೂಗಿಸಿಲ್ಲ, ಅನ್ನ ಎಲ್ಲ ಲೇಟಾಗಿ ಮಾಡ್ತೀನಿ ನೋಡಿ. ಚಪಾತಿ ಎಲ್ಲ ರೆಡಿ ಆಯಿತು. ಇವಾಗ ತಿಂಡಿ ತಿನ್ನೋದಕ್ಕೆ ಹೋಗಬೇಕು. ತಿಂಡಿ ತಿನ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ. ನೋಡಿ, ಒಬ್ಬಟ್ಟೆಲ್ಲ ಮಾಡಿದ್ದಾಯಿತು. ಊಟ ಕೂಡ ಎಲ್ಲ ಆಯಿತು. ಎಕ್ಸ್ಟ್ರಾ ಇದೊಂದೆರಡು ರೊಟ್ಟಿ ಕೂಡ ಆಗಿತ್ತು, ಮೈದಾ ಹಿಟ್ಟನ್ನು ಉಳ್ಕೊಂಡಿರೋದ್ರಿಂದ. ಸ್ವಲ್ಪ ಹೂರಣ ಕೂಡ ಹಾಗೆ ನಾನು ತಿನ್ನೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಹೂರಣ ಕೂಡ ಇಟ್ಕೊಂಡಿದ್ದೀನಿ. ನನಗೆ ಹೂರಣ ತಿನ್ನೋದಂದರೆ ತುಂಬಾ ಇಷ್ಟ. ಇನ್ನು ಇಷ್ಟು ಒಬ್ಬಟ್ಟು ಉಳ್ಕೊಂಡಿದೆ ನೋಡಿ. ಸ್ವಲ್ಪ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೆ. ಸಾಕು ಅಂತಂದ್ರು, ಯಾರು ಬೇರೆ ಏನು ಬೇಡ, ತರಕಾರಿ ಭಾತಾಗಲಿ ಯಾವುದೂ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನೇ ಒಂದು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಎಲ್ಲರೂ ಅನ್ನ ಸಾಂಬಾರನ್ನು ಊಟ ಮಾಡಿದರು. ಒಬ್ಬಟ್ಟು, ಅನ್ನ ಸಾಂಬಾರೆಲ್ಲ ಈಗೆಲ್ಲ ಮುಗೀತು. ಈಗ ಸಂಜೆಗೆ ಏನು ತಿಂಡಿ ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ, ಯೋಚನೆ ಮಾಡ್ತೀನಿ. ಈಗ ಸಂಜೆಗೆ ತಿಂಡಿ ಮಾಡಬೇಕಂತ ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಯಾರಿಗೂ ತಿಂಡಿ ಬೇಡವಂತೆ ಸಂಜೆ ತಿಂಡಿ. ಅಪರೂಪಕ್ಕೆ ಎಲ್ಲ ಒಂದು ಕಡೆ ಸೇರಿದ್ದೀವಿ. ನಡೀರಿ ಎಲ್ಲರೂ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೇಳಿ ಹೊರಗಡೆ ಹೋಗ್ತಾಯಿದ್ದೀವಿ. ಹೊರಗಡೆ ಹೋಗಿ ನೋಡೋಣ, ಯಾವುದಾದ್ರು ಒಂದು ರೆಸ್ಟೋರೆಂಟ್ಗೆ ಹೋಗೋಣ. ತುಂಬ ವರ್ಷಗಳೇ ಆಗಿದೆ, ಎಲ್ಲರೂ ಹೋಗಿ ಅಂತ ಹೇಳಿ ಎಲ್ಲ ಹೊರಟಿದ್ದೀವಿ. ಬನ್ನಿ, ಅಲ್ಲೋದ್ಮೇಲೆ ನಾನು ಸಿಗ್ತೀನಿ ನೋಡಿ. ಸಂಜೆ ತಿಂಡಿಗೆ ಅಂತೇಳಿ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ನಾವು. ಮಸಾಲ ಪಾಪಡ್ ಕೂಡ ತಗೊಂಡಿದ್ವಿ ಎಲ್ಲರೂ. ಕೆಲವರೆಲ್ಲ ವೆಜ್ ರೋಲು ಏನೇನೋ ಎಲ್ಲ ತಗೊಳ್ತಾಯಿದ್ರು ಮಕ್ಕಳುಗಳೆಲ್ಲ. ನಾವು ರೋಟಿ ಕರಿಯನ್ನು ತೊಗೊಂಡ್ವಿ. ಹೋಟೆಲ್ಗೆ ಬಂದರೆ ಎಲ್ಲರೂ ಕೂಡ ಸ್ವಲ್ಪ ರೋಟಿ ಕರಿಯನ್ನೇ ತಗೊಳ್ಳೋದು, ಬೇರೆ ರೈಸ್ ಐಟಮ್ ಎಲ್ಲ ತಗೊಳ್ಳೋದಿಲ್ಲ. ವೆಜ್ ಯಾವುದೇ ರೀತಿಯಾಗಿ ಇರುವಂಥದ್ದನ್ನು ರೈಸ್ ಐಟಮಲ್ಲಿ ಮಾತ್ರ ಏನು ತಗೊಳ್ಳಲ್ಲ.
ರೋಟಿ ಕರಿ ಮಾತ್ರ ತಗೊಳ್ತೀವಿ. ಕರಿ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಪನ್ನೀರ್ ಕರಿ ಮಾತ್ರ ಇಷ್ಟ ಆಗೋದು ನನಗೆ, ಬೇರೆ ಯಾವುದೂ ಇಷ್ಟ ಆಗಲ್ಲ. ಹೀಗೆ ನೋಡಿ ಸಂಜೆ ತಿಂಡಿ ಎಲ್ಲ ಒಟ್ಟಿಗೆ ಸೇರಿ ನಾವು ಹೊರಗಡೆ ಹೋಗಿ ಮಾಡಿದ್ವಿ. ಮನೇಲಿ ಬೇಡ ಊಟ ಎಲ್ಲ ಆಗಿದೆ. ಒಂದಿನ ಹೋದರೆ ಏನಾಗಲ್ಲ ಅಂತೇಳಿ ನನ್ನ ತಂಗಿ ಭಾವ ಮತ್ತು ನಮ್ಮ ಮಕ್ಕಳುಗಳು ಎಲ್ಲರೂ ಹೇಳಿದ್ರು. ಎಲ್ಲರೂ ಹೋಗಿ ಒಂದು ಖುಷಿಯಾಗಿ ತಿಂದು ಮನೆಗೆ ಬಂದ್ವಿ. ನೋಡಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಟೈಮ್ ಕೂಡ ಆಗಿತ್ತು, 10 ಗಂಟೆ ಹತ್ತಿರ ಆಗ್ತಾಯಿತ್ತು. ಸಂಜೆ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಆಗಿತ್ತು ಇದು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತು ನಾಳೆಯಿಂದ ಬೇರೆ ಬೇರೆ ಹೊಸ ಹೊಸ ವಿಡಿಯೋಗಳು ಮತ್ತೆ ಬರುತ್ತೆ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ವಂದನೆಗಳು. ಈ ವಿಡಿಯೋ ನೋಡೋದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.